ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಮೀನು ಯಾವುದೇ ಇರಲಿ, ನೀವು ಅದಕ್ಕೆ ಮಸಾಲೆ ಹೇಗೆ ಹಚ್ತೀರಿ ನೋಡಿ, ಅದರ ಮೇಲೆ ಮೀನಿನ ರುಚಿ ಡಿಪೆಂಡ್ ಆಗಿರ್ತದೆ. ಹಾಗೆ ಈಗ ನೀವು ಶಾಪಿಂದ ಬೇರೆ ಬೇರೆ ಥರದ್ದು ಫಿಶ್ ಮಸಾಲ ಪೌಡರ್ ಎಲ್ಲ ತಂದು ಅದಕ್ಕೆ ಮಸಾಲೆ ಹಚ್ಚೋದಕ್ಕಿಂತ ಮನೆಯಲ್ಲೇ ನಾವು ಟೇಸ್ಟಿಯಾಗಿ ಒಳ್ಳೆ ಒಂದು ಖಾರ ಮಸಾಲೆ ಪ್ರಿಪೇರ್ ಮಾಡಿದರೆ ಹೇಗಿರ್ತದೆ ನೋಡುವ ಅಲ್ಲ. ಬನ್ನಿ ವಿಡಿಯೋ ಹಾಗಾದರೆ ಸ್ಟಾರ್ಟ್ ಮಾಡುವ. ಇವತ್ತು ನಮ್ಮ ಮನೆಗೆ 1 kg ಬಂಗುಡೆ ತಗೊಂಡು ಬಂದದ್ದು, ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಗಸಿ ಮಾಡುವ ಅಂತ. ಹಾಗೆ ಮೀನು ಮಾತ್ರ ಬೆಳಿಗ್ಗೆ ಹೋಗಿ ತಂದದಾಯ್ತಾ, ತುಂಬ ಫ್ರೆಶ್ ಇತ್ತು. ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ, ಮೈ ಮೇಲೆಲ್ಲ ನಿಮಗೆ ಬ್ಲಡ್ ಕಾಣ್ತದಲ್ಲ, ಈ ಥರ ಬ್ಲಡ್ ಇದ್ದರೆ ಮೀನು ಫ್ರೆಶ್ ಅಂತ ಅರ್ಥ. ಇದು 1 kgಗೆ ನಮಗೆ ಇದರಲ್ಲಿ ಒಂದು 6 ಮೀನು ಬಂದಿತ್ತು. ಅಂದರೆ ಇದಕ್ಕೊಂದು 340 rupees ಆಯಿತು ನಮಗೆ. ಮಂಗಳೂರಲ್ಲಾದರೆ, ಇದು ನಾವು ಬೆಂಗಳೂರಲ್ಲಿ ತಗೊಂಡದಲ್ಲ, ಮಂಗಳೂರಲ್ಲಾದರೆ ನಿಮಗೆ ಒಂದು 200-250 ಸಿಗ್ತದೆ. ಹಾಗೆ ಇದರೊಟ್ಟಿಗೆ ಮೊಟ್ಟೆ ಸಹ ಇತ್ತು. ಮೊಟ್ಟೆ 4 ಇದ್ದದ್ದು, ಜಾಸ್ತಿ ಇದ್ದರೆ ಸ್ವಲ್ಪ ಅದರದ್ದು ಮೊಟ್ಟೆದು ಫ್ರೈ ಎಲ್ಲ ಮಾಡ್ಬೋದಿತ್ತು. ಮೊಟ್ಟೆಲಿ ಒಂದು ರೆಸಿಪಿ ಮಾಡ್ಬೋದು. ಹಾಗೆ ಇದು ಕ್ಲೀನ್ ಮಾಡಬೇಕೀಗ. ನಾನು ಹೇಳ್ತೇನೆ ಹೇಗೆ ಕ್ಲೀನ್ ಮಾಡೋದು ಅಂತ ನೀಟಾಗಿ ನೋಡಿ. ಈ ಥರ ಇದರ ಒಳಗೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು 2-3 ಸಲ ವಾಶ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಮತ್ತು ಇದರ ಬಾಲ ಎಲ್ಲ ಉಂಟಲ್ಲ, ನೀವೀಗ ಔಟ್ಸೈಡೆಲ್ಲ ಈ ರೆಸ್ಟೋರೆಂಟಿಗೆಲ್ಲ ಹೋದರೆ ಈ ಬಾಲ ತಲೆ ಎಲ್ಲ ಹಾಗೆ ಇಡ್ತಾರೆ. ನಾವು ಮಾತ್ರ ಮನೆಯಲ್ಲಿ ಬಂದ ಕೂಡಲೇ ಇದರದ್ದು ಬಾಲ ಎಲ್ಲ ಕಟ್ ಮಾಡಿ ತೆಗೆಯುವುದು. ನಾನಂದರೆ ಇವತ್ತು 4 ಮೀನು ಫ್ರೈ ಮಾಡಿ ಮತ್ತು ಬಾಕಿ 2 ಮೀನು ನೆಕ್ಸ್ಟ್ ಡೇ ಗಸಿ ಏನಾದರೂ ಮಾಡುವ ಅಂತ ಆ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡದು. ಈ ನಮ್ಮದು ಮಂಗಳೂರು ಸೈಡಲ್ಲ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದಲ್ಲ, ಈ ಬಾಯ್ಲ್ಡ್ ರೈಸಿಗೆ ಒಳ್ಳೆ ಒಂದು ಬೇಳೆ ಸಾರು ಹಾಕಿ ಈ ಸೈಡಲ್ಲೊಂದು ಬಂಗುಡೆ ಮೀನು ಫ್ರೈ ಇದ್ದರೆ ಉಂಟಲ್ಲ, ಒಳ್ಳೆ ಒಂದು ಊಟ ಆಗ್ತದೆ ಮಾತ್ರ. ಬಂಗುಡೆ, ಬೂತ ಇದೆಲ್ಲ ಕಾಮನ್ ಮೀನು ನಮ್ಮ ಕಡೆ ಸಿಕ್ಕುವಂಥದ್ದು. ಇದು ಫ್ರೈಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ನಮಗೆಲ್ಲ ಉಂಟಲ್ಲ, ಮೀನಿಲ್ಲದೆ ಊಟವೇ ಹೋಗೋದಿಲ್ಲ ಆಯಿತಾ. ನಮ್ಮ ಊರಿಗೆಲ್ಲ ಹೋದರೆ ಉಂಟಲ್ಲ, ದಿನಂಪ್ರತಿ ಮೀನು ಏನಾದರೂ ಇರ್ತದೆ, ಪದಾರ್ಥವ ಅಥವಾ ಫ್ರೈ ಅಥವಾ ಪುಳಿ ಮುಂಚಿ ಏನಾದರೂ ಇರ್ತದೆ ಮನೆಯಲ್ಲಿ. ಮನೆ ಸೈಡ್ ಸಹ ಹಾಗೆ ಮೀನು ಮಾರ್ಕೊಂಡು ದಿನ ಬರ್ತಾರೆ. ಇಲ್ಲಿ ಈ ಬ್ಯಾಂಗ್ಳೂರು ಸೈಡೆಲ್ಲ ಸೊಪ್ಪು ಮಾರ್ಕೊಂಡು ಬರ್ತಾರಲ್ಲ ಆ ಥರ. ಹಾಗೆ ಈ ಮೀನಿದು ಒಳಗೆಲ್ಲ ಎಲ್ಲ ಗಲೀಜೆಲ್ಲ ಇತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ತೆಗೆದು ಇದರ ಮೈ ಮೇಲೆಲ್ಲ ನೋಡಿ ಬ್ಲಡ್ ಇತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಇದು ಒಂದು ಸಲ ಫಸ್ಟ್ ತೊಳೆದದ್ದು ನಾನು, ಅದು ನೀರು ಚೇಂಜ್ ಮಾಡಿ ಇದೀಗ 2ನೇ ಸಲ ಮತ್ತೆ ತೊಳಿತಾ ಇದ್ದೇನೆ. ಹಾಗೆ ಇದು 2 ಸಲ ನಾನು ನೀರು ಚೇಂಜ್ ಮಾಡಿದ್ದೇನೆ. ಹೀಗೆ ನೀರೆಲ್ಲ ಚೇಂಜ್ ಮಾಡಿ ಲಾಸ್ಟಿಗೆ ನೋಡಿ ಕಂಪ್ಲೀಟಾಗಿ ಇದು ಕ್ಲೀನ್ ಆಯಿತು ಮೀನು. ನೆಕ್ಸ್ಟ್ ಇದಕ್ಕೆ ನಾನೊಂದು 3-4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಉಂಟಲ್ಲ, ಮೀನು ಚೆಂದ ಉಪ್ಪಲ್ಲಿ ಕಲಿಸ್ಬೇಕು. ನೀವು ಉಪ್ಪಲ್ಲಿ ಕಲಸಿ ಒಂದು 5-10 ನಿಮಿಷ ಹಾಗೆ ಇಟ್ಕೊಳ್ಬೇಕು. ಆ ಥರ ನೀವು ಮಾಡಿದರೆ ಎಂತಾಗ್ತದೆ ಗೊತ್ತುಂಟ, ಮೀನಲ್ಲಿದ್ದ ಕೆಟ್ಟ ವಾಸನೆ ಗಲೀಜು ಎಲ್ಲ ಹೋಗ್ತದೆ. ಈ ಮೀನಿನ ಮೈ ಮೇಲೆ ಕೆಲವೆಲ್ಲ ಒಂದು ಲೇಯರ್ ಥರ ಇರ್ತದಲ್ಲ, ಅದೆಲ್ಲ ಕ್ಲೀನಾಗಿ ಹೋಗ್ತದೆ ನಿಮಗೆ. ಹಾಗೆ ಒಂದು 10 ನಿಮಿಷ ಬಿಟ್ಟು ನೀರಲ್ಲಿ ಚೆಂದ ತೊಳೆದ್ರೆ ಉಂಟಲ್ಲ, ಕಂಪ್ಲೀಟಾಗಿ ಮೀನು ಕ್ಲೀನ್ ಆಗ್ತದೆ. ಸೊ ಇದೊಂದು 10 ನಿಮಿಷ ಹೀಗೆ ಇಡ್ತೇನೆ ನಾನು. ಅಷ್ಟರಲ್ಲಿ ನಾನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದು ಇನ್ನು. ಹಾಗೆ ಇನ್ನೊಂದು ಸೈಡಲ್ಲಿ ಅನ್ನ ಸಹ ಇಟ್ಟದ್ದು ನಾನು. ಅನ್ನ, ಬೇಳೆ ಸಾರು ಮತ್ತು ಒಂದು ಬಂಗುಡೆ ಫ್ರೈ, ಒಳ್ಳೆ ಊಟ ಆಗ್ತದೆ. ನಂದು ಫೇವ್ರೇಟ್ ಕಾಂಬಿನೇಷನ್ ಇದು. ಹಾಗೆ ಈಗ ನೀರು ಬಿಸಿ ಆಯಿತು, ಅದನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಇದಕ್ಕೆ ಈ ಬಿಸಿ ನೀರು ಉಂಟಲ್ಲ, ಇದಕ್ಕೆ ನಾನೊಂದು 15-20 ಉದ್ದ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಉದ್ದ ಮೆಣಸು ಅಂದರೆ ಈ ಬ್ಯಾಂಗ್ಳೂರು ಸೈಡಲ್ಲಿರುವವರಿಗೆಲ್ಲ ಕನ್ಫ್ಯೂಸ್ ಆಗೋದು ಬೇಡ, ಬ್ಯಾಡಗಿ ಮೆಣಸು ಅಂತ ನೀವು ಹೇಳ್ತೀರಿ. ಹಾಗೆ ಇದು ಯಾಕೆ ಹಾಕೊಳ್ಳೋದು ಅಂದರೆ, ಬಿಸಿನೀರಿಗೆ ನೀವು ಈ ಮೆಣಸು ಹಾಕಿ ಒಂದು 1/4 ಗಂಟೆ ಇಟ್ಕೊಂಡ್ರೆ ಈ ಮೆಣಸು ಮೆತ್ತಗಾಗ್ತದೆ. ಮತ್ತು ನೀವು ಇದನ್ನು ಬ್ಲೆಂಡ್ ಮಾಡುವಾಗ ಒಳ್ಳೆ ಖಾರ ಸಹ ಬಿಡ್ತದೆ ಮತ್ತು ಒಳ್ಳೆ ಕಲರ್ ಸಹ ಕೊಡ್ತದೆ. ನ್ಯಾಚುರಲ್ ಆಗಿ ಇರಲಿ ಅಂತ ನಾನು ಈ ಥರ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದೊಂದು ಮೆಣಸು ಈಗ ಬಿಸಿ ಆಗ್ತಾ ಇರಲಿ ಬಿಸಿ ನೀರಲ್ಲಿ. ಇದಕ್ಕೆ ನಾನೊಂದು ಮಸಾಲೆ ಹುರ್ಕೊಳ್ತಾ ಇದ್ದೇನೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಅಂದರೆ ಧನಿಯಾ ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇದನ್ನು ಹಾಕಿ ಮತ್ತು ಚೆಂದ ಫ್ರೈ ಮಾಡ್ಕೊಳ್ಳೋದು. ಸೊ ಫ್ರೈ ಅರ್ಧ ಆಗ್ತಾ ಇರುವಾಗ ಇದಕ್ಕೆ ಒಂದು 7-9 ಮೆಂತೆಕಾಳು ಇದಿಷ್ಟು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಳೋದು ಆಯಿತಾ. ಇದು ಇದ್ದರೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ನಿಮಗೆ ಮಸಾಲೆ ಅರಿವಾಗ. ಈಗ ಉಪ್ಪಲ್ಲಿ ಮೀನು ಕಲಸಿಟ್ಟಿದ್ದಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳುವ. ಒಂದು 5 ನಿಮಿಷ ಇಟ್ಟರೆ ಸಾಕಾಗ್ತದೆ ಹೀಗೆ ಆಯಿತಾ. ಹೀಗೆ ಚೆಂದ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಇದನ್ನು ತೊಳ್ಕೊಳ್ಳೋದು ಅಷ್ಟೇ. ಹಾಗೆ ನೀರಲ್ಲೆಲ್ಲ ತೊಳ್ಕೊಂಡಾದಮೇಲೆ ಈ ಮೀನಿಗೆ ನಾನು ಯಾವುದೆಲ್ಲ ಮೀನು ಫ್ರೈ ಮಾಡ್ಕೊಳ್ತಿದ್ದೇನೆ ಅದಕ್ಕೆಲ್ಲ ಬರೆ ಹಾಕ್ಕೊಳ್ತಾ ಇದ್ದೇನೆ. ಬರೆ ಯಾಕೆ ಹಾಕೋದು ಹೇಳಿದರೆ, ನಾನೀಗ ಬರೆ ಹಾಕಿ ಮಸಾಲೆ ಅಪ್ಲೈ ಮಾಡೋದ್ರಿಂದ ಮಸಾಲೆ ಎಲ್ಲ ಒಳ್ಳೆ ಮೀನು ಹೀರ್ಕೊಳ್ತದೆ. ನಿಮಗದು ಕಂಪ್ಲೀಟಾಗಿ ಫ್ರೈ ಆಗುವಾಗ ತಿನ್ನಲಿಕ್ಕೆ ಸಹ ಒಳ್ಳೆ ರುಚಿ ಸಿಗ್ತದೆ. ಎಲ್ಲ ಕಡೆ ಇದು ಉಪ್ಪು ಖಾರ ಎಲ್ಲ ಸರಿ ಮಾಂಸ ಎಳ್ಕೊಳ್ತದೆ. ನಿಮ್ಗಾಗ ಹೇಳಲಿಕ್ಕೆ ಮರ್ತೋಯ್ತು ನನಗೆ, ನಾನು ಈ ಉದ್ದ ಮೆಣಸು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೇನಲ್ಲ, ಅದರೊಟ್ಟಿಗೆ ಒಂದು 4-5 ಗಿಡ್ಡ ಮೆಣಸು ಕೂಡ ಹಾಕ್ಕೊಂಡಿದ್ದೇನೆ. ಅದು ಖಾರಕ್ಕೆ ಆಯಿತಾ. ನಮಗೆ ಉದ್ದ ಮೆಣಸು ಹಾಕೋದ್ರಿಂದ ಒಳ್ಳೆ ಮಸಾಲೆ ಕಲರ್ ಕೊಡ್ತದೆ, ಕೆಂಪಾಗ್ತದೆ. ಗಿಡ್ಡ ಮೆಣಸು ನಮಗೆ ಒಳ್ಳೆ ಖಾರ ಕೊಡ್ತದೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಸಹ ಹಾಕ್ಕೊಳ್ಬೋದು ಮೆಣಸು.
ಹಾಗೆ ಇದಿಷ್ಟು ಮೀನು ನೋಡಿ ನಾನು ಬರೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಸೈಡಲ್ಲಿ ಕ್ಲೀನ್ ಮಾಡಿ. ನೆಕ್ಸ್ಟು ಇಲ್ಲಿ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ನಾನು ನೀರಿಂದ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಇನ್ನು ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನಲ್ಲ ಈ ಕೊತ್ತಂಬರಿ, ಜೀರಿಗೆ, ಮೆಂತೆಕಾಳು ಅದನ್ನು ಹಾಕೊಳ್ಳೋದು. ಇದರೊಟ್ಟಿಗೆ ಒಂದು 10 ರಿಂದ 15 ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಗಡ್ಡೆಯಷ್ಟು ಶುಂಠಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಇದರೊಟ್ಟಿಗೆ ಹುಣಸೆ ಹಣ್ಣು ಹಾಕೊಳ್ಳೋದು ಆಯಿತಾ. ಹುಳಿ ಸಹ ಹಾಕ್ಕೊಳ್ಬೇಕು, ಹುಳಿ ಇಲ್ಲದಿದ್ದರೆ ಮೀನಿಗೆ ಟೇಸ್ಟ್ ಬರೋದಿಲ್ಲ. ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಳಿ ಹಾಕ್ಕೊಳ್ಳೋದು. ಅದನ್ನು ಚೆಂದ ಬ್ಲೆಂಡ್ ಮಾಡಿಕೊಂಡೆ ನೋಡಿ ಈ ಥರ ಆಗಿದೆ ಪೇಸ್ಟ್. ಇದು ನಮ್ಮದು ಆ್ಯಕ್ಚುಯಲ್ ಮಸಾಲ ಈ ಥರ ಇರಬೇಕು. ಈ ಹೊರಗಡೆ ಶಾಪಿಂದೆಲ್ಲ ತರ್ತೇವಲ್ಲ ಅದೆಲ್ಲ ಅಷ್ಟು ಇದಿರುವುದಿಲ್ಲ, ಅಂದರೆ ಟೇಸ್ಟ್ ಇರ್ತದೆ ನಿಮಗೆ, ಬಟ್ ಅದು ಹೆಲ್ತಿಗೆ ಸಹ ಅಷ್ಟು ಒಳ್ಳೆಯದಲ್ಲ. ಮತ್ತು ನಿಮಗೆ ಅದರಲ್ಲಿ ತುಂಬ ಸಹ ಸಿಕ್ಕುವುದಿಲ್ಲ ನೋಡಿ. ಹಾಗೆ ಮೀನಿಗೆ ನಮಗೆ ತುಂಬ ಮಸಾಲೆ ಅಪ್ಲೈ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಇದಾದರೆ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಅಂದರೆ ಮಸಾಲೆ ದಪ್ಪ ಹಿಡ್ಕೊಳ್ಳಿ ಅಂತ ನಾನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ನೀವು ತವದಲ್ಲಿ ಫ್ರೈ ಮಾಡುವಾಗ ಅದು ಮಸಾಲೆ ಬೇರೆ ಮೀನು ಬೇರೆ ಆಗ್ತದೆ, ಅದಕ್ಕೋಸ್ಕರ. ಹಾಗೆ ಇನ್ನು ಈ ಮಸಾಲ ಚೆಂದ ಮೀನಿಗೆ ಅಪ್ಲೈ ಮಾಡ್ಕೊಳ್ಳೋದು. ಕಂಪ್ಲೀಟ್ ಆಗಿದ್ರ ಒಳಗಿದ್ದು ಪಾರ್ಟಿಗೆಲ್ಲ ಕಂಪ್ಲೀಟ್ ಆಗಿದ್ದನ್ನು ಅಪ್ಲೈ ಮಾಡ್ಕೊಳ್ಬೇಕು ನೋಡಿ. ಎಲ್ಲ ಮೀನಿಗೆ ಸಹ ನಾನು ಮಸಾಲೆ ಅಪ್ಲೈ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. 1 ರಿಂದ 1.5 ಗಂಟೆ ಇಡೋದು. ಹೀಗೆ ಮಸಾಲೆ ಚೆಂದ ಎಳ್ಕೊಳ್ಬೇಕಲ್ಲ. ಹಚ್ಚಿದ ಕೂಡಲೇ ನೀವು ಮೀನು ಫ್ರೈ ಮಾಡಲಿಕ್ಕೆ ಹೋಗೋದು ಬೇಡ, ಮಸಾಲೆ ನಿಮಗೆ ಪಕ್ಕದು ಹಿಡಿಯೋದಿಲ್ಲ ಮಾಂಸಕ್ಕೆ. 1.5 ಗಂಟೆ ಇಟ್ಟರೆ ಸಾಕಾಗ್ತದೆ. ಅದಾದಮೇಲೆ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಮೀನು ಫ್ರೈ ಮಾಡಲಿಕ್ಕೆ ತೆಂಗಿನ ಎಣ್ಣೆನೇ ತಗೊಂಡಿದ್ದೇನೆ. ಬೇರೆ ಎಣ್ಣೆಯಲ್ಲಿ ನಾನು ಮೀನು ಫ್ರೈ ಮಾಡೋದಿಲ್ಲ, ಯಾಕಂದರೆ ಅದು ಟೇಸ್ಟೇ ಒಂದು ಬೇರೆ. ನೀವು ತೆಂಗಿನ ಎಣ್ಣೆಯಲ್ಲಿ ಮೀನು ಫ್ರೈ ಮಾಡಿ ನೋಡಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಹಾಗೆ ನೆಕ್ಸ್ಟ್ ಇದಕ್ಕೆ ಇನ್ನು ಎಣ್ಣೆ ಕಾಯ್ತಾ ಇರುವಾಗ ಇದಕ್ಕೆ ನಾನು ರವದಲ್ಲಿ ಡಿಪ್ ಮಾಡ್ತಾ ಇದ್ದೇನೆ ಮಸಾಲೆ ಹಚ್ಚಿಟ್ಟ ಮೀನನ್ನು. ಕೆಲವರು ಹಾಗೆ ಮಾಡ್ಬೋದು, ಮಸಾಲೆ ರವದಲ್ಲಿ ಡಿಪ್ ಮಾಡದೆ ನೀವು ಸಹ ಫ್ರೈ ಮಾಡ್ಬೋದು, ಅದು ಸಹ ಒಳ್ಳೆಯದಾಗ್ತದೆ. ಬಟ್ ನಾನಿಲ್ಲಿ ರವೆ ಯೂಸ್ ಮಾಡ್ತಾ ಇದ್ದೇನೆ. ನೀವು ನೆಕ್ಸ್ಟ್ ಟೈಮ್ ಮೀನು ಫ್ರೈ ಮಾಡುವಾಗ ನಾನು ಹೇಳಿದ ಮಸಾಲೆ ರೆಡಿ ಮಾಡಿ ಒಂದ್ಸಲ ಮೀನು ಫ್ರೈ ಮಾಡಿ ಅಂತ. ಹೇಗೆ ಟೇಸ್ಟ್ ಆಗ್ತದೆ ಗೊತ್ತುಂಟ. ಈ ಮೆಣಸಿನ ಹುಡಿ ಎಲ್ಲ ಹಾಕಿ ಮಸಾಲೆ ಬೇಗ ನಮಗೆ ಆಗಬೇಕು ಅಂತ ಪ್ರಿಪೇರ್ ಮಾಡೋ ಬದಲು ಇದೊಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಎಸ್ಪೆಷಲಿ ನೀವು ತೆಂಗಿನೆಣ್ಣೆಲೆ ಕಾಯಿಸ್ಬೇಕು, ಆದರೆ ನಿಮಗೆ ಕಂಪ್ಲೀಟ್ ಟೇಸ್ಟ್ ಸಿಕ್ಕುದು ಇದರದು. ಮತ್ತು ನಾನು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅಂತ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಹಾಕಲೇಬೇಕು ಅಂತೇನಿಲ್ಲ, ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ. ಈ ಮಸಾಲೆ ಮಾಡಿಟ್ಕೊಂಡ್ರೆ ಉಂಟಲ್ಲ, ನೀವು ಮಿನಿಮಮ್ 1 ತಿಂಗಳವರೆಗಾದರೂ ಯೂಸ್ ಮಾಡ್ಕೊಳ್ಬೋದು, ಏನು ಹಾಳಾಗೋದಿಲ್ಲ ಇದು. ಇದೇ ಮಸಾಲೆಯಲ್ಲಿ ನಿಮಗೆ ರವಾ ಫ್ರೈ ಕೂಡ ಮಾಡ್ಕೊಳ್ಬೋದು, ತವಾ ಫ್ರೈ ಆದರೂ ಮಾಡ್ಬೋದು, ಪುಳಿ ಮುಂಚಿ ಕೂಡ ಮಾಡ್ಬೋದು. ಇದೇ ಮಸಾಲೆ ನಿಮಗೆ ಈ ಥರ ಮಸಾಲೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಿದ್ರೂ ಈಸಿಯಾಗಿ ಫಿಶ್ ಫ್ರೈ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್.